ಮುಟ್ಟಿನ ಅವಧಿಯಲ್ಲಿ ಮಹಿಳೆಯರಲ್ಲಿ ಆಗುವ ಶಾರೀರಿಕ ಬದಲಾವಣೆ, ಅವರು ಅನುಭವಿಸುವ ಸಂಕಷ್ಟ, ಸವಾಲು, ವಿಶ್ರಾಂತಿಯ ಅಗತ್ಯತೆ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯದ ಎಲ್ಲಾ ಮಹಿಳಾ ಉದ್ಯೋಗಿಗಳಿಗೆ ತಿಂಗಳಿಗೆ 1 ದಿನ ಋತುಚಕ್ರ ರಜೆಯನ್ನ ನೀಡುವ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಹಾಗಿದ್ರೆ ಯಾವೆಲ್ಲ ಕ್ಷೇತ್ರದಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ಇದು ಅನ್ವಯವಾಗುತ್ತದೆ ಅನ್ನೋದನ್ನ ನೋಡೋಣ. ಸರ್ಕಾರಿ ಉದ್ಯೋಗದಲ್ಲಿರುವ ಮಹಿಳೆಯರು ಸೇರಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಐಟಿ-ಬಿಟಿ, ಖಾಸಗಿ ಕಂಪನಿ, ಕೈಗಾರಿಕೆ, ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡುವ ಮಹಿಳೆಯರಿಗೆ ಇದು ಅನ್ವಯವಾಗುತ್ತದೆ. ತಿಂಗಳಿಗೆ 1 ದಿನ ಇರುವ ಈ ಒಂದು ಋತುಚಕ್ರ ರಜೆಯನ್ನು ಮಹಿಳೆಯರು ತಮ್ಮ ಮುಟ್ಟಿನ ಯಾವುದೇ ದಿನದಲ್ಲಾದರೂ ರಜೆಯನ್ನ ತೆಗೆದುಕೊಳ್ಳಬಹುದಾಗಿರುತ್ತೆ. ನೆನಪಿರಲಿ, ಇದು ನಿಮಗೆ ವೇತನ ಸಹಿತ ರಜೆಯಾಗಿರುತ್ತದೆ. ವರ್ಷದಲ್ಲಿ ಒಟ್ಟು 12 ಋತುಚಕ್ರ ವೇತನ ಸಹಿತ ರಜಾ ದಿನಗಳು ಮೀಸಲಿರುತ್ತವೆ. ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಈ ನೀತಿಯಿಂದಾಗಿ ವಿವಿಧ ಕ್ಷೇತ್ರಗಳಲ್ಲಿ ಇಂತಹ ಒಂದು ವಿಶಾಲ ನೀತಿಯನ್ನು ಅಳವಡಿಸಿಕೊಂಡ ಮೊದಲ ಭಾರತೀಯ ರಾಜ್ಯವಾಗಿ ಕರ್ನಾಟಕ ಕಂಡುಬರುತ್ತೆ. ಋತುಚಕ್ರ ರಜೆಗೆ ದೇಶವ್ಯಾಪಿ ಯಾವುದೇ ಶಾಸನವಿಲ್ಲದಿದ್ದರೂ ಕೂಡ ಹಲವಾರು ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ಕಂಪನಿಗಳು ತಮ್ಮ ಮಹಿಳಾ ಉದ್ಯೋಗಿಗಳಿಗೆ ಋತುಚಕ್ರ ರಜೆ ನೀಡುವ ನೀತಿಯನ್ನ ಅಳವಡಿಸಿಕೊಂಡಿವೆ. ಹಾಗಿದ್ರೆ ಯಾವೆಲ್ಲ ರಾಜ್ಯಗಳಲ್ಲಿ ಋತುಚಕ್ರ ರಜೆಯನ್ನ ನೀಡಲಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಬಿಹಾರ ರಾಜ್ಯ. ಇಲ್ಲಿ ಸರ್ಕಾರದ ಮಹಿಳಾ ಉದ್ಯೋಗಿಗಳಿಗೆ ಮಾಸಿಕ 2 ದಿನ ವೇತನ ಸಹಿತ ರಜೆ ಇರುತ್ತದೆ. ಆದರೆ ಇದು ಖಾಸಗಿ ಉದ್ಯೋಗಿಗಳಿಗೆ ಇರುವುದಿಲ್ಲ. 1992ರಿಂದಲೂ ಕೂಡ ಈ ಒಂದು ನೀತಿ ಇಲ್ಲಿ ಜಾರಿಯಲ್ಲಿದೆ. ಕೇರಳ ರಾಜ್ಯ. ಐಟಿಐ ವಿದ್ಯಾರ್ಥಿನಿಯರಿಗೆ ತಿಂಗಳಿಗೆ 2 ದಿನ ಇಲ್ಲಿ ಒಂದು ಋತುಚಕ್ರ ರಜೆಯನ್ನು ನೀಡಲಾಗ್ತಾ ಇದೆ. 2023ರಿಂದ ಈ ಒಂದು ನೀತಿ ಇಲ್ಲಿ ಜಾರಿಯಲ್ಲಿದೆ. ಒಡಿಶಾ ರಾಜ್ಯ. 2024ರಿಂದ ಜಾರಿಯಲ್ಲಿರುವ ಈ ನೀತಿಯು ಸರ್ಕಾರಿ ನೌಕರರಿಗೆ ಮಾತ್ರ ಸೀಮಿತವಾಗಿರುವಂಥದ್ದು. ಹಾಗೆ ಸಿಕ್ಕಿಂ ರಾಜ್ಯ. ಹೈಕೋರ್ಟ್ ಸಿಬ್ಬಂದಿಗಳಿಗೆ ಮಾತ್ರ ಸೀಮಿತವಾಗಿರುವ ಈ ನೀತಿ 2024ರಿಂದಲೂ ಕೂಡ ಇಲ್ಲಿ ಜಾರಿಯಲ್ಲಿದೆ.